ಮೈಕ್ರೋ ಫೈನಾನ್ಸ್ಗಳ ಸಾಲ ಮರುಪಾವತಿಸಲಾಗದೆ ಸಂಕಷ್ಟಕ್ಕೆ ಸಿಲುಕಿರುವ ಮಹಿಳೆಯರ ನೆರವಿಗೆ ಬಾರದೆ ಮೈಕ್ರೋ ಫೈನಾನ್ಸ್ಗಳ ಪರ ವಹಿಸಿ ಮಾತನಾಡುತ್ತಿರುವ ಯಲ್ಲಾಪುರ ತಹಶೀಲ್ದಾರರ ನಡೆ ಖಂಡನೀಯವಾದುದು ಎಂದು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದಿರುವ ಯಲ್ಲಾಪುರ ಕಿರವತಿಯ ಕೆಲ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಕೆಲ ದಿನಗಳಿಂದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸಾಲ ವಸೂಲಾತಿಗೆ ಬಂದು ನೀಡುತ್ತಿರುವ ಮಾನಸಿಕ ಕಿರುಕುಳದ ಕುರಿತು ಯಲ್ಲಾಪುರ ತಹಶೀಲ್ದಾರರಲ್ಲಿ ಅಳಲು ತೋಡಿಕೊಂಡರೂ ಸಮರ್ಪಕವಾಗಿ ಉತ್ತರಿಸದೆ ಸಮಸ್ಯೆ ಬಗೆಹರಿಸದ ನಡೆಯ ಕುರಿತು ತಾಲೂಕಿನ ಕಿರವತಿಯ ಜಯಂತಿ ನಗರದಲ್ಲಿ ಮಹಿಳೆಯರು ಸಭೆ ನಡೆಸಿ ತಹಶೀಲ್ದಾರ್ ನಡೆಯನ್ನ ಖಂಡಿಸಿದ್ರು. ಅದ್ರ ತಹಸೀಲ್ದಾರ್ ಆಫೀಸಲ್ಲಿ ಅದನ್ನ ನಿನ್ನೆ ಮೀಟಿಂಗ್ ಇಟ್ಟಿದ್ರು. ಮೀಟಿಂಗ್ ಅಲ್ಲಿ ಸುಮಾರು ಜನ ಮಹಿಳೆಯರು ಭಾಗವಹಿಸಿದ್ರಲ್ಲಿ ಅವ್ರ ಕಷ್ಟವನ್ನ ಹೇಳ್ಕೊಳ್ಬೇಕಂತ ಸ್ಪಂದನೆ ಸಿಕ್ಕಿಲ್ಲ ಸರ್ ಅಲ್ಲಿ ನಿಜವಾಗ್ಲೂ. ಯಾಕೆ ಅಂತಂದ್ರೆ ಕಷ್ಟ ಏನಂತ ಕೇಳಲಿಲ್ಲ ಅವರು. ಮೈಕ್ರೋ ಫೈನಾನ್ಸ್ ಅವರಿಗೆ ಕೇಳಿದ್ರು ಅವರು ರೂಲ್ಸ್ ಪ್ರಕಾರ ನಿಯಮದ ಪ್ರಕಾರ ಮಾಡ್ರಿ ಅಂತ. ಆದ್ರು ಕಷ್ಟ ಹೇಳ್ಬೇಕು ಅಂತ ಹೋದವರಿಗೆ ಅಲ್ಲಿ ಕರೆಕ್ಟ್ ಆಗಿ ಪರಿಹಾರ ಸಿಕ್. ನಾವು ನಿನ್ನೆ ಮನವಿ ಕೊಟ್ಟಿದ್ವಿ ಪೊಲೀಸ್ ಅವರಿಗೆ. ನಮ್ಮ ಊರೊಳಗೆ ಹಿಂಗ್ ಸಂಘ ಅದಾವು, ಮಂದಿಗೆ ಕೆಲಸ ಇಲ್ಲ, ದುಡಿಮೆ ಇಲ್ಲ ಅಂತ ಹೇಳಿ 1 ವರ್ಷ ಟೈಮ್ ಕೊಡಿ ಅಂತ ನಾವು ಹೋಗಿದ್ವಿ ಸರ್. ಅವ್ರೇನ್ ಹೇಳಿದ್ರು, ಇಲ್ಲ ಅಮ್ಮ ತಹಸೀಲ್ದಾರ್ ಆಫೀಸಿಗೆ ಮತ್ತ ಅಲ್ಲೇ ಕರೀತೀವಿ, ಮೈಕ್ರೋ ಫೈನಾನ್ಸ್ ದವ್ರಿಗೂ ಅಲ್ಲೇ ಕರೀತೀವಿ, ಅಲ್ಲೇ ಬಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ಕರೆದ್ರು ಸರ್. ನಿನ್ನೆ ನಾವು ಹೋಗಿದ್ವಿ ಸರ್. ಹೋಗಿ ನಾವು ಹೇಳಿದ್ವಿ ನಮ್ ಸಮಸ್ಯೆ ಹಿಂಗ ಅದಾವ ಸರ್, ದುಡ್ಡು ಕಟ್ತೇವಿ, ನಾವು ಕಟ್ಟೋದಿಲ್ಲ ಅಂತ ಹೇಳ್ತಾ ಇಲ್ಲ, 1 ವರ್ಷ ಟೈಮ್ ಕೊಡಿ, 1 ವರ್ಷದೊಳಗೆ ಇಲ್ಲಂತೂ ಕೆಲಸ ಇಲ್ಲ, ಎಲ್ಲರ ಸ್ವಲ್ಪ ಹೊರಗಡೆ ಹೋಗಿ ದುಡ್ಕೊಂಡ್ ಬಂದು ಸ್ವಲ್ಪ ಮಾಡಿ 1 ವರ್ಷದ ನಾವು ಕ್ಲೋಸ್ ಮಾಡ್ತೀವಿ ಅಂತ ನಾವು ಹೇಳಿಕ್ ಹೋದ್ವಿ ಸರ್. ತಹಸೀಲ್ದಾರು ಸರಿ ರೆಸ್ಪಾನ್ಸ್ ಕೊಡ್ಲಿಲ್ಲ ಸರ್. ಮತ್ತಿಲ್ಲಾದ್ರೆ ಅವ್ರು ಕರೆಕ್ಟ್ ತುಂಬಲಿಲ್ಲಾರಮ್ಮ, ಅವ್ರ ಆಸ್ತಿ ಮೇಲೆ ಬೋಜಾ ಹಾಕೋನು, ಇಲ್ಲಾರ ಅವ್ರ ದುಡ್ಡು ತುಂಬಲಿಲ್ಲ ಅಂದ್ರೆ ನೀವು ಅವ್ರ ಮನೆ ಹತ್ರ ಹೋಗಿ ವಸೂಲಿ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿ ತಹಸೀಲ್ದಾರ ಹೇಳ್ತಾರ್ರಿ ಸರ್. ಕಷ್ಟಕಾಲದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಸಾಲ ನೀಡಿದ್ದು ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಮದುವೆ, ಮನೆ ಕಟ್ಟುವುದು ಸೇರಿದಂತೆ ಇನ್ನಿತರೆ ಉಪಯುಕ್ತ ಕಾರ್ಯಗಳಿಗೆ ಬಳಕೆಯಾಗಿದೆ. ಅದರಂತೆ ಕೊಟ್ಟ ಸಾಲವನ್ನ ಸಮಯಕ್ಕೆ ಸರಿಯಾಗಿ ಮರುಪಾವತಿಸುತ್ತಾ ಬಂದಿದ್ದೇನೆ. ಆದರೆ ಪ್ರಸಕ್ತ ದಿನದಲ್ಲಿ ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ, ಹಣ ವಹಿವಾಟಿಲ್ಲದೆ ಸಂಘದ ಹಣ ಭರಿಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾ ಸಮಸ್ಯೆಗಳನ್ನ ಸರಳ ಮಾರ್ಗೋಪಾಯದೊಂದಿಗೆ ಬಗೆಹರಿಸಿಕೊಡಿ ಎಂದು ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಮನವಿ ಮಾಡಿದಾಗ ತಹಶೀಲ್ದಾರ್ ನೇತೃತ್ವದಲ್ಲಿ ಮೈಕ್ರೋ ಫೈನಾನ್ಸ್ ಪ್ರಮುಖರನ್ನ ಒಳಗೊಂಡಂತೆ ಸಭೆ ನಡೆಸಿ ಸಭೆಯಲ್ಲಿ ಸಂತ್ರಸ್ತ ಮಹಿಳೆಯರಿಗೆ ಯಾವುದೇ ಮಾರ್ಗೋಪಾಯ ನೀಡದೆ ಕೇವಲ ಮೈಕ್ರೋ ಫೈನಾನ್ಸ್ಗಳ ಸಾಲ ವಸೂಲಾತಿಯ ಬಗ್ಗೆ ಮಾತನಾಡಿದ ತಹಶೀಲ್ದಾರ್ ನಡೆ ನಮಗೆ ಅಸಮಾಧಾನ ತಂದಿದೆ. ಈಗ ತಹಸೀಲ್ದಾರ್ ಆಫೀಸ್ ಅಂತ ಹೇಳಿದ್ರೆ ಒಂದು ಸರ್ಕಾರಿ ಆಫೀಸರ್, ಇದು PSI ಆಗ್ಲಿ, ಇದು ತಹಸೀಲ್ದಾರ್ ಆಫೀಸರ್ ಆಗ್ಲಿ, ಅದ್ರ ನಮ್ದು ಒಂದು ಯಾವ್ದೋ ಒಂದು ಪ್ರಾಬ್ಲಮ್ ಬಂದಿ ಒಂದು ಸಮಸ್ಯೆ ಬರ್ಲಿ, ನೀವು ಹೋಗಿ ವಸೂಲಿ ಮಾಡಿ ಅವ್ರಿಗೆ ನೀವು ಬೋಜಾ ಕುದಿಸ್ಕೊಡ್ತೇನಿ, PS ಅವ್ರು ಹೇಳ್ತಾರು ಇಲ್ಲ ಒಳಗ್ ಹಾಕ್ತೇನೆ ಅಂದ್ರೆ ಯಾವ ನ್ಯಾಯ ಸರ್? ನಾವ್ ಕೇಳಾಕ್ ಹೋಗಿದ್ದು ಏನಪ್ಪ ಮನ್ನಾ ಮಾಡ್ರಿ ನೀವು, ಇಲ್ಲಪ್ಪ ನಮ್ಗೆ ಮತ್ತೆ ಉಲ್ಟಾ ಸಾಲ ಕೊಡ್ರಿ, ಮತ್ತೆ ನಾವ್ ಏನ್ ಕೇಳಿಲ್ಲಲ್ಲ, ನಮ್ ಟೈಮ್ ಕೊಡ್ರಿ, ನಾವ್ 1 ವರ್ಷ ಒಳಗ್ ಕಟ್ತೇವಿ, ಏನಿದ್ದು ನಿಮ್ದು ಬಡ್ಡಿ ಸಮೇತ ಆಗಿರ್ ಕಟ್ತೇವಿ ಅದು ತನಕ ಹೇಳಿದ್ರು. ನಮ್ ತಹಸೀಲ್ದಾರ್ ಆಫೀಸರ್ ನಮ್ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ, PS ಅವರು ಮಾತಾಡಕ್ ಕೊಡ್ಲಿಲ್ಲ, ತಹಸೀಲ್ದಾರ್ ಆಫೀಸರ್ ಮಾತಾಡಕ್ ಕೊಡ್ಲಿಲ್ಲ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಅವಾಚ್ಯ ಶಬ್ದಗಳಿಂದ ನಿಂದನೆ, ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲವೆಂದ್ರೆ ಸಾಯೋದಿಲ್ಲ ಬಿಡು ಎಂಬ ದುರಹಂಕಾರದ ಉತ್ತರ, ಹಣ ಮರುಪಾವತಿಗೆ ತಡವಾದ್ರೆ ಹೊಟ್ಟೆಗೆ ಅನ್ನ ತಿನ್ನುತ್ತೀರೋ ಎಂಬ ಹೊಲಸು ಮಾತು, ಹಣ ಕೊಡುವವರೆಗೂ ಇಲ್ಲಿಂದ ಹೋಗುವುದಿಲ್ಲವೆಂದು ತಡರಾತ್ರಿಯವರೆಗೂ ಮನೆಯ ಬಾಗಿಲಲ್ಲೇ ಕುಳಿತು ಮಾನ ತೆಗೆಯುವ ನಡೆ, ದೂರವಾಣಿ ಮೂಲಕ ಕರೆ ಮಾಡಿ ಸಾಲ ಮರುಪಾವತಿಗೆ ಆಡುವ ಅಸಭ್ಯ ಮಾತುಗಳು ಸಾಲ ಪಡೆದ ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ನಡೆಯಾಗಿದೆ. ಇಂತಹ ನಡೆಗೆ ಕಡಿವಾಣ ಹಾಕಬೇಕಿದೆ ಎಂದು ನೊಂದ ಮಹಿಳೆಯರು ಆಗ್ರಹಿಸಿದ್ದಾರೆ. ಸಾಯಂಗಿಲ್ ತಗೋರಿ ಅವ್ರಿಂದ ಸತ್ತಾಗ ನೋಡಾಕ್ ಬರ್ತೈತಿ, ರೊಕ್ಕ ತಂದು ಕೊಟ್ರಿ ಮೊದಲಂದ್ರ ಅವ್ರ ರೊಕ್ಕ ತಗೊಳ ಬೈತಾರ್ರಿ. ಅವ್ರು ಒಟ್ಟಿಗೆ ಏನ್ ತಿಂದಿರಿ ಎಲ್ಲ ತಿಂದಿರಿ ಗೊತ್ತಾಗೋದಿಲ್ಲ ನಿಮ್ಗ ಅಂತ ಕೇಳ್ತಾರ. ನಿಮ್ಗೆ ನಾ ಕಡೆಗೆ ಹೇಳಿದೆ, ನಾನ್ ರೊಕ್ಕ ತುಂಬಂಗಿಲ್ಲ, ನಾನ್ ಹೆಂಗೋ ಆದ್ರೂ ಮರ್ಯಾದೆ ತೆಗೆದು ಹೋಗಾಕತ್ತೀರಿ, ಈಗ ನಾ ರೊಕ್ಕನ ತುಂಬಂಗಿಲ್ಲ, ನೀವು ಏನ್ ಮಾಡೋದು ಮಾಡ್ಕೊ ಹೋಗ್ರಿ ಅಂತ ಹೇಳಿ ಹೇಳ್ಬಿಟ್ಟೆ. 2 ಗಂಟೆ ಮಟ್ಟ 1 ಗಂಟೆ ಮಟ್ಟ ರಾತ್ರಿ ಕೂತ್ಕೊಳ್ತೇವಿ, ನೀ ಎಲ್ಲಿಂದಾರ ತಂದು ಕಟ್ಟು ಅಂತೇಳಿ ಹಿಂಗ್ ಮಾತಾಡ್ತಾರಿ ಸರ್. ಮತ್ತೆ ಕೆಟ್ಟ ಶಬ್ದ ಮಾತಾಡೋದು, 1 ಟ್ಯಾಕ್ಸರ್ಲೆ ಮಾತಾಡೋದು, ಹೆಣ್ಮಕ್ಳು ಮರ್ಯಾದೆ ಇಲ್ಲದ ಏನು ಮಾತಾಡಂಗಿಲ್ಲ. ಮಗನ್ ಮದುವೆ ಸರ್, ನಾನು 4 ಜನ ಹೆಸರು ಮತ್ತೆ ದುಡ್ಡು ತಗೊಂಡೆ ಸರ್. ನಾನು ತುಂಬ್ತಾ ಬಂದಿನಿ ಸರ್. ನನಗ ಈಗ 8 ಕಂತ ಅಷ್ಟೇ ಬಾಕಿ ಇದೆ ಸರ್. ಅದು ಈಗ ನಂಗೆ ತುಂಬಲಿಕ್ಕೆ ನಂಗೆ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಈ ಊರಲ್ಲಿ ಸರ್ ನಾನು ಅವ್ರ ಟೈಮ್ ನಮ್ಗೆ ಕೊಡ್ತಾ ಇಲ್ಲ. ನಾನು ಅವ್ರು ನೀವು ಯಾರು ಕೆಲಸಕೊಂಡಿಲ್ಲ ದುಡ್ಡು ಅವ್ರ ಮನೆಗೆ ಹೋಗ್ತೇವೆ ನಾವು, ಕೇಳ್ತೇವೆ ನಾವು ಅಂತಾದಾರೆ ಸರ್. ನಮಗೆ ಕೊಟ್ಟಾರ ಸರ್. ಅದೊಂದಾಯ್ತು ಸರ್. ಮತ್ತೆ ನಾವು ನಿನ್ನ ತಹಸೀಲ್ ಆಫೀಸ್ ಹೋಗಿದ್ವಲ್ಲ, ತಹಸೀಲ್ ಆಫೀಸರ್ ಸರ್ ನಮಗೆ ನೀವು ಎದಕ್ಕೆ ಬಂದಿರಿ, ನೀವು ಎದಕ್ಕೆ ದುಡ್ಡು ತುಂಬ್ತಾ ಇಲ್ಲ ಅಂತ ನಮ್ಮ ಸಮಸ್ಯೆ ನಮ್ಗೆ ಏನು ಕೇಳಿಲ್ಲ ಸರ್ ಅವರು. ಮೈಕ್ರೋ ಫೈನಾನ್ಸ್ಗಳಿಂದ ಹಣ ಪಡೆದಿರುವುದು ಸತ್ಯ, ಅದನ್ನ ಮರುಪಾವತಿ ಮಾಡುವುದು ಅಷ್ಟೇ ಸತ್ಯವಾಗಿದೆ. ಆದರೆ ಹೆಚ್ಚಿನ ಕಾಲಾವಕಾಶ, ಸುಲಭ ಕಂತುಗಳ ಮೂಲಕ ಸರಳ ಮರುಪಾವತಿಗೆ ಅವಕಾಶ ಕೋರುತ್ತಿದ್ದೇವೆ ಹೊರತು ಹಣ ನೀಡುವುದಿಲ್ಲ, ಮನ್ನಾ ಮಾಡಿ ಎಂಬ ಮಾತು ನಮ್ಮದಲ್ಲ. ಹಣ ಸಂಪೂರ್ಣ ಭರಣವಾದ ನಂತರ ಮೈಕ್ರೋ ಫೈನಾನ್ಸ್ಗಳ ಸಾಲದ ಸುದ್ದಿಗೆ ಮಹಿಳೆಯರು ನಾವ್ಯಾರೂ ಹೋಗುವುದೇ ಇಲ್ಲ.
ಕೇಳ್ಕೊಳ್ತಾ ಇದ್ದೇನೆ. ನಮ್ಗೆ ಮೈಕ್ರೋ ಫೈನಾನ್ಸ್ ಇಂದ ಸಹಾಯ ಆಗಿದೆ. ಮೈಕ್ರೋ ಫೈನಾನ್ಸ್ ಜನರು ಲೋನ್ ತಗೊಂಡಿದ್ದಾರೆ, ತುಂಬಾನು ಇದ್ದಾರೆ. ಈಗ ನಮ್ಮೂರಲ್ಲಿ ಕೆಲಸ ಇಲ್ದಕ್ಕಾಗಿ ಸ್ವಲ್ಪ ವಿಳಂಬ ಆಗಿದೆ ಕಂತೆಲ್ಲ ಕಟ್ಲಿಕ್ಕೆ. ಮಹಿಳೆಯರಿಗೆ ಎಲ್ಲರಿಗೂ ಸ್ವಲ್ಪ ಕಾಲಾವಕಾಶ ಮೈಕ್ರೋ ಫೈನಾನ್ಸ್ ಇಂದ ಸಿಗ್ಬೇಕು. ಮತ್ತೆ ಇರೋ ಕಂತಲ್ಲಿ ಸ್ವಲ್ಪ ಕಡಿಮೆ ಕಂತುಗಳನ್ನ ಮಾಡಿ ಕೊಡೋ ಹಾಗೆ ಆಗ್ಬೇಕು. ಯಾಕೆ ಅಂತಂದ್ರೆ ಕಂತುಗಳು ಜಾಸ್ತಿ ಆಗೋದ್ರಿಂದ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸಾಲ ಜಾಸ್ತಿ ಆಗಿದ್ರಿಂದ ಜನರು ಸುಸೈಡ್ ಮಾಡ್ಕೊಳ್ಳಿಕ್ಕೋ ಅಥವಾ ಊರ್ ಬಿಟ್ಟು ಹೋಗೋದಕ್ಕೂ ಪ್ರಯತ್ನ ಮಾಡ್ತಾರೆ. ಹಾಗೆ ಆಗೋದು ಬೇಡ ನಮ್ಮೂರಲ್ಲೂ ಅಂತ ಸ್ವಲ್ಪ 1 ವರ್ಷ ಕಾಲಾವಕಾಶ ಮತ್ತೆ ಇರುವ ಕಂತುಗಳನ್ನ ಸ್ವಲ್ಪ ಕಡಿಮೆ ಮಾಡಿ ಕೊಡುವ ಹಾಗೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾವು ಯಾವುದೇ ಮೈಕ್ರೋ ಫೈನಾನ್ಸ್ ಅಲ್ಲಿ ತಗೊಂಡು ಸಾಲವನ್ನ ಮನ್ನಾ ಮಾಡ್ರಿ ಅಂತ ಕೇಳ್ತಾ ಇಲ್ಲ, ತುಂಬೋದಿಲ್ಲ ಅಂತ ನಮ್ಮ ಮಹಿಳೆ ಹೇಳ್ತಾ ಇಲ್ಲ. ಎಲ್ಲರೂ ತುಂಬ್ತೇವೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. 2006ರಲ್ಲಿ ಧರ್ಮಸ್ಥಳ ಸಂಘದ ಮೂಲಕ ಮಹಿಳೆಯರು ಸಾಲ ಪಡೆಯುವ ವಹಿವಾಟು ಪ್ರಾರಂಭಿಸಿದ್ರು. ದಿನ ಕಳೆದಂತೆ ಸಾಲ ನೀಡುವ ಸಂಘಗಳು ಹೆಚ್ಚಾಗುತ್ತಾ ಹೋದವು. 2016-17ರಿಂದ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚುತ್ತಾ ಹೋಯಿತು. ಇದಕ್ಕೂ ಪೂರ್ವದಲ್ಲಿ ಸಾಲ ಪಡೆಯದೆ ಸ್ವಾಭಿಮಾನದ ಬದುಕು ನಡೆಸಲಾಗುತ್ತಿತ್ತು. ಈಗ ಸಾಲ ಪಡೆದು ಮಾನ ಕಳೆದುಕೊಂಡು ಪ್ರಾಣಕ್ಕೆ ಕುಂದುಂಟಾಗುವ ರೀತಿ ಸಹಿಸಲು ಅಸಾಧ್ಯವಾಗಿದೆ. ಇಂತಹ ಸಮಸ್ಯೆ ಎದುರಿಸುತ್ತಿರುವ ತಾಲೂಕಿನ ಮಹಿಳೆಯರನ್ನ ಒಗ್ಗೂಡಿಸಿ ಸ್ಥಳೀಯ ಆಡಳಿತದ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರು ಮತ್ತು ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಸ್ಯೆ ಪರಿಹಾರಕ್ಕೆ ಕೋರಲು ನಿರ್ಧರಿಸಿದ್ದು, ಶೀಘ್ರದಲ್ಲೇ ದಿನಾಂಕ ಘೋಷಿಸಲಾಗುವುದು ಎಂದು ಸಭೆ ಸೇರಿದ ಮಹಿಳೆಯರಾದ ಗೀತಾ ಕಿರವತ್ತಿ, ಸುನಿತಾ ಸೋಮಾಪುರ, ಶಂಷಾದ್ ಅತ್ತಾರ, ಮೈರುನ್ನಿಸಾ ಪಟೇಲ್, ಸಪುರಾ ಬಮ್ಮಿಗಟ್ಟಿ, ಶಾಂತಾ ಜೂಸಿದ್ದಿ ತಿಳಿಸಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.